ನಮಸ್ಕಾರ ಸ್ನೇಹಿತರೆ, ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನ ರೈತ ಬಾಂಧವರಿಗೆ ಮತ್ತೊಮ್ಮೆ ಸ್ವಾಗತ ಹೇಳ್ತಾ, ಈ ದಿನದ ವಿಶೇಷತೆ ಈ ವಿಡಿಯೋ ಮುಖಾಂತರ ನೋಡ್ಕೊಂಬರೋಣ ಬನ್ನಿ. ವಿಶೇಷವಾಗಿ ನಮ್ಮ ಶುಂಠಿ ಬೆಳೆಗಾರರಲ್ಲಿ ಹೊಸ ಶುಂಠಿ ಮತ್ತು ಹಳೆ ಶುಂಠಿ ಎರಡೂ ವಿಂಗಡಣೆಗಳಿರ್ತಾವೆ. ಹೊಸ ಶುಂಠಿ ಬೆಲೆ ಯಾವ ರೀತಿ ಇದೆ ಮತ್ತು ಹಳೆ ಶುಂಠಿ ಬೆಲೆ ಯಾವ ರೀತಿ ಇದೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನೋಡ್ಕೊಂಬರೋಣ. ಮತ್ತು ವಾಸ್ತವವಾಗಿ ಯಾವ ಮಾರುಕಟ್ಟೆ, ಯಾವ ಜಿಲ್ಲೆಗಳಲ್ಲಿ ವಾಸ್ತವಿಕ ಆ ಮಾರುಕಟ್ಟೆಗಳ ಬೆಲೆಗಳನ್ನು ಈ ವಿಡಿಯೋ ಮುಖಾಂತರ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಈ ವಿಡಿಯೋನ ಸಂಪೂರ್ಣ ನೋಡಿ ಮತ್ತು ವಿಶೇಷವಾಗಿ ಕೃಷಿ ಸಂಪದ 2.0 ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನೆಲ್ಲ ಕೃಷಿ ಬಾಂಧವರು ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ, ಬೇಗನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ಒಂದು ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸ್ನೇಹಿತರೆ, ವಿಶೇಷವಾಗಿ ನಿಮ್ಮ ತಾಲೂಕಾದ್ಯಂತ ಮತ್ತು ಜಿಲ್ಲೆಯಾದ್ಯಂತ ಶುಂಠಿ ಬೆಳೆಗಳ ಮಾರುಕಟ್ಟೆಯ ಬೆಂಬಲ ಬೆಲೆಗಳು ಯಾವ ರೀತಿ ಇದೆ ಅನ್ನೋದನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ನೋಡ್ಕೊಂಬರೋಣ. ಸ್ನೇಹಿತರೆ, ವಿಶೇಷವಾಗಿ ಹೊಸ ಶುಂಠಿ ಬೆಲೆಯಂತೂ ಯಥಾಸ್ಥಿತಿ ಕಾಯ್ದುಕೊಂಡಿದೆ ಬೆಲೆಯಲ್ಲಿ. ಅದರಲ್ಲಿ ಹಳೆ ಶುಂಠಿ ಪ್ರತಿದಿನ ದರ ಹೆಚ್ಚಿಗೆ ಆಗ್ತಾನೇ ಇದೆ. ಹಳೆ ಶುಂಠಿ ಅನ್ನೋದಾದರೆ, ಈಗ ಹಳೆ ಶುಂಠಿ ಎಲ್ಲಿಂದ ಬಂತು ಅಂತ ನಮ್ಮ ರೈತ ಬಾಂಧವರು ಕ್ವಶನ್ ಮಾಡ್ಬೋದು. ಆದರೆ ಸ್ನೇಹಿತರೆ, ಬೇಲೂರು ಹಾಸನ ಕಡೆ ಏನಾಗಿದೆ ಅನ್ನೋದಾದರೆ, ಅವರು ಫೆಬ್ರವರಿ ತಿಂಗಳಲ್ಲಿ ಶುಂಠಿ ಬೀಜಗಳನ್ನ ನಾಟಿ ಮಾಡಿರ್ತಾರೆ. ಈಗ ಬರುವ ಅಕ್ಟೋಬರ್ ತಿಂಗಳಲ್ಲಿ 8 ತಿಂಗಳ ಅಥವಾ 9 ತಿಂಗಳು ಆಗೋಯ್ತು. ಹೀಗಾಗಿ ಹಳೆ ಶುಂಠಿಗಳಂತ ಅದನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಹೀಗಾಗಿ ಹೊಸ ಶುಂಠಿ ಬೆಲೆ ಅಂತೂ ದಿನಕ್ಕೆ ಏರಿಕೆ ಆಗ್ತಾಯಿದೆ. ಈಗ ಬರುವಂಥ ದಿನಗಳಲ್ಲಿ ಎಲ್ಲಿಯೋ ಬಂಗಾರದ ಬೆಲೆ ಎಲ್ಲಿ ಬರುತ್ತೆ ಅನ್ನೋದು ನಮ್ಮ ಎಲ್ಲ ರೈತ ಮಿತ್ರರಿಗೆ ಸಾಧ್ಯತೆ ಇರುವಂಥ ಇದೊಂದು ಸಂಗತಿಯಾಗಿದೆ. ಅದಕ್ಕಾಗಿ ಇವತ್ತಿನ ದಿನ ಹಳೆ ಶುಂಠಿ ಹೊಸ ಶುಂಠಿ ಬೆಲೆಗಳನ್ನ ಕಾಂಬಿನೇಷನ್ ನೋಡೋದಾದರೆ, ಯಾವೆಲ್ಲ ಮಾರುಕಟ್ಟೆಗಳಲ್ಲಿ ಹೊಸ ಶುಂಠಿ ಬೆಲೆ ಹೇಗಿದೆ ಮತ್ತು ಹಳೆ ಶುಂಠಿ ಬೆಲೆ ಹೇಗಿದೆ ಪ್ರತಿ ಕ್ವಿಂಟಲ್ಗೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ಮಾರುಕಟ್ಟೆಗಳ ವಾಸ್ತವಿಕ ಸಂಗತಿಗಳನ್ನ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ವಿಶೇಷವಾಗಿ ಹೊಸ ಶುಂಠಿ ಬೆಲೆಯಂತೂ ಯಥಾಸ್ಥಿತಿ ಕಾಯ್ದುಕೊಂಡಿದೆ ಬೆಲೆಯಲ್ಲಿ. ಅದರಲ್ಲಿ ಹಳೆ ಶುಂಠಿ ಪ್ರತಿದಿನ ದರ ಹೆಚ್ಚಿಗೆ ಆಗ್ತಾನೇ ಇದೆ. ಹಳೆ ಶುಂಠಿ ಅನ್ನೋದಾದರೆ, ಈಗ ಹಳೆ ಶುಂಠಿ ಎಲ್ಲಿಂದ ಬಂತು ಅಂತ ನಮ್ಮ ರೈತ ಬಾಂಧವರು ಕ್ವಶನ್ ಮಾಡ್ಬೋದು. ಆದರೆ ಸ್ನೇಹಿತರೆ, ಬೇಲೂರು ಹಾಸನ ಕಡೆ ಏನಾಗಿದೆ ಅನ್ನೋದಾದರೆ, ಅವರು ಫೆಬ್ರವರಿ ತಿಂಗಳಲ್ಲಿ ಶುಂಠಿ ಬೀಜಗಳನ್ನ ನಾಟಿ ಮಾಡಿರ್ತಾರೆ. ಈಗ ಬರುವ ಅಕ್ಟೋಬರ್ ತಿಂಗಳಲ್ಲಿ 8 ತಿಂಗಳ ಅಥವಾ 9 ತಿಂಗಳು ಆಗೋಯ್ತು. ಹೀಗಾಗಿ ಹಳೆ ಶುಂಠಿಗಳಂತ ಅದನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಹೀಗಾಗಿ ಹೊಸ ಶುಂಠಿ ಬೆಲೆ ಅಂತೂ ದಿನಕ್ಕೆ ಏರಿಕೆ ಆಗ್ತಾಯಿದೆ. ಈಗ ಬರುವಂಥ ದಿನಗಳಲ್ಲಿ ಎಲ್ಲಿಯೋ ಬಂಗಾರದ ಬೆಲೆ ಎಲ್ಲಿ ಬರುತ್ತೆ ಅನ್ನೋದು ನಮ್ಮ ಎಲ್ಲ ರೈತ ಮಿತ್ರರಿಗೆ ಸಾಧ್ಯತೆ ಇರುವಂಥ ಇದೊಂದು ಸಂಗತಿಯಾಗಿದೆ. ಅದಕ್ಕಾಗಿ ಇವತ್ತಿನ ದಿನ ಹಳೆ ಶುಂಠಿ ಹೊಸ ಶುಂಠಿ ಬೆಲೆಗಳನ್ನ ಕಾಂಬಿನೇಷನ್ ನೋಡೋದಾದರೆ, ಯಾವೆಲ್ಲ ಮಾರುಕಟ್ಟೆಗಳಲ್ಲಿ ಹೊಸ ಶುಂಠಿ ಬೆಲೆ ಹೇಗಿದೆ ಮತ್ತು ಹಳೆ ಶುಂಠಿ ಬೆಲೆ ಹೇಗಿದೆ ಪ್ರತಿ ಕ್ವಿಂಟಲ್ಗೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ಮಾರುಕಟ್ಟೆಗಳ ವಾಸ್ತವಿಕ ಸಂಗತಿಗಳನ್ನ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ವಿಶೇಷವಾಗಿ ಈ ಹೊಸ ಶುಂಠಿ ರೆಗೋಡಿ ಶುಂಠಿ ಬೆಲೆ ಹೇಗಿದೆ ಅನ್ನೋದಾದರೆ, ಪ್ರತಿ ಕ್ವಿಂಟಲ್ಗೆ 4,300ರಿಂದ ಹಿಡಿದು 5,900ವರೆಗೂ ಕ್ವಾಲಿಟಿ ವ್ಯಾಸ್ ಮೇಲೆ ನಡೆದಿದೆ ಹೊಸ ಶುಂಠಿ. ಆದರೆ ಪ್ರತಿ ಕ್ವಿಂಟಲ್ಗೆ ರೆಗೋಡಿ ಶುಂಠಿ ಈ ರೀತಿ ಕನಿಷ್ಠ 4,300, ಗರಿಷ್ಠ 5,000, 5,900 ತನೂ ಎಲ್ಲ ಮಾರುಕಟ್ಟೆಗಳಲ್ಲಿ ಇದು ಟೆಂಡರ್ ಆಗಿದೆ ಈ ದಿನ. ಮತ್ತು ಹಾಸನದಲ್ಲಿ ಹೊಸ ಶುಂಠಿ ದರ ಹೇಗಿದೆ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಹಾಸನದಲ್ಲಿ ಹೊಸ ಶುಂಠಿ ಬೆಲೆ 4,600ರಿಂದ ಹಿಡಿದು ಗರಿಷ್ಠ 4,700ವರೆಗೂ ಪ್ರತಿ ಕ್ವಿಂಟಲ್ಗೆ ಈ ದಿನ ಹಾಸನ ಜಿಲ್ಲೆಯ ಮಾರುಕಟ್ಟೆಯಲ್ಲಿ ಟೆಂಡರ್ ಆಗಿದೆ. ಅದರಲ್ಲಿ ಹಳೆ ಶುಂಠಿ ಯಾವ ರೀತಿ ದರ ಆಗಿದೆ ಅನ್ನೋದಾದರೆ, ಹಾಸನ ಮಾರುಕಟ್ಟೆಯಲ್ಲಿ ಕನಿಷ್ಠ 5,700ರಿಂದ ಹಿಡಿದು 6,000ವರೆಗೂ ಗರಿಷ್ಠ ಬೆಲೆ ಕಂಡಿದೆ. ಮತ್ತು ಅದರಲ್ಲಿ ಕ್ವಾಲಿಟಿ ವ್ಯಾಸ್ ಮೇಲೆ ನೋಡಿದಾದರೆ 6,500ರಿಂದ ಹಿಡಿದು 6,800ವರೆಗೂ ಹೊಸ ಶುಂಠಿ ಬೆಲೆ ಹಾಸನದಲ್ಲಿ ಟೆಂಡರ್ ಆಗಿದೆ ಈ ದಿನ. ಮತ್ತು ಅದರಲ್ಲಿ ಇನ್ನೊಂದು ಪ್ರಮುಖ
ಮಾರುಕಟ್ಟೆಯಾದ ಬೇಲೂರಲ್ಲಿ ಯಾವ ರೀತಿ ದರ ಆಗಿದೆ ಅನ್ನೋದಾದರೆ ಹೊಸ ಶುಂಠಿ ಅದರಲ್ಲಿ ಸ್ನೇಹಿತರೆ ರೇಗೋಡಿ ಪ್ರತಿ ಕ್ವಿಂಟಲ್ಗೆ ಅನ್ನೋದಾದರೆ ರೇಗೋಡಿ ಶುಂಠಿ ಬೇಲೂರಲ್ಲಿ 4200ಲಿಂದ ಹಿಡಿದು 4800ವರೆಗೂ ಗರಿಷ್ಠ, ಮತ್ತು ಅದರಲ್ಲಿ ಕ್ವಾಲಿಟಿ ವೇಜ್ ಮೇಲೆ ನೋಡೋದಾದರೆ 5800ವರೆಗೂ ರೇಗೋಡಿ ಶುಂಠಿ ಹೊಸ ಶುಂಠಿ ವಾಷಿಂಗ್ ಮಾಡಿದ ಶುಂಠಿ ಪ್ರತಿ ಕ್ವಿಂಟಲ್ಗೆ ಈ ದಿನ ಟೆಂಡರ್ ಆಗಿದೆ. ಅದೇ ಜಿಲ್ಲೆಯಲ್ಲಿ ಅದೇ ಮಾರುಕಟ್ಟೆಯಲ್ಲಿ ಬೇಲೂರಲ್ಲಿ ಹಳೆ ಶುಂಠಿ ಯಾವ ರೀತಿ ದರ ಇದೆ ಅನ್ನೋದಾದರೆ ಪ್ರತಿ ಕ್ವಿಂಟಲ್ಗೆ 4500ಲಿಂದ ಹಿಡಿದು 4700 ತನಕ ದರ ಈ ದಿನ ಟೆಂಡರ್ ಆಗಿದೆ. ಮತ್ತು ಹಳೆ ಶುಂಠಿ ಸ್ನೇಹಿತರೆ ಆದರೆ ಕ್ವಾಲಿಟಿ ವೇಜ್ ಮೇಲೆ ಗರಿಷ್ಠ 5700ಲಿಂದ ಹಿಡಿದು 6300ವರೆಗೂ ಈ ದಿನ ಟೆಂಡರ್ ಆಗಿದೆ ಸ್ನೇಹಿತರೆ. ಮತ್ತು ಇನ್ನೊಂದು ಮಾರುಕಟ್ಟೆಯಾದ ಶಿವಮೊಗ್ಗದಲ್ಲಿ ರೇಗೋಡಿ ಶುಂಠಿ ಪ್ರತಿ ಕ್ವಿಂಟಲ್ಗೆ ಯಾವ ದರ ಆಗಿದೆ ಅನ್ನೋದಾದರೆ ಹೊಸ ಶುಂಠಿ ಮತ್ತು ವಾಷಿಂಗ್ 4300ಲಿಂದ ಹಿಡಿದು 4800ಲಿಂದ ಹಿಡಿದು ಮತ್ತು 5900 ತನಕ ಗರಿಷ್ಠ ಹೊಸ ಶುಂಠಿ ದರ ಪ್ರತಿ ಕ್ವಿಂಟಲ್ಗೆ ಈ ದಿನ ಟೆಂಡರ್ ಆಗಿದೆ ಸ್ನೇಹಿತರೆ. ಮತ್ತು ಹಳೆ ಶುಂಠಿ ದರ ಹೇಗಿದೆ ಅನ್ನೋದಾದರೆ ಶಿವಮೊಗ್ಗದಲ್ಲಿ ಹಳೆ ಶುಂಠಿ ದರ ಪ್ರತಿ ಕ್ವಿಂಟಲ್ಗೆ ರೇಗೋಡಿ ತಳಿ ಶುಂಠಿ ಈ ರೀತಿ ದರ ಈ ದಿನ ಟೆಂಡರ್ ಆಗಿದೆ. 4700ಲಿಂದ ಹಿಡಿದು 5700 ಗರಿಷ್ಠ. ಅಲ್ಲಿಂದ ಇನ್ನೊಂದು ಕ್ವಾಲಿಟಿ ವೇಜ್ ಮೇಲೆ ರೇಟ್ ಕಂಡಿದೆ. 6000ಲಿಂದ ಹಿಡಿದು 6700ವರೆಗೂ ಗರಿಷ್ಠ ಮಟ್ಟ ಈ ದಿನ ಹಳೆ ಶುಂಠಿ ದರ ಟೆಂಡರ್ ಆಗಿದೆ ಸ್ನೇಹಿತರೆ. ಅದರಲ್ಲಿ ಪ್ರತಿ ಕ್ವಿಂಟಲ್ಗೆ ಮಾರುಕಟ್ಟೆಯಾದ ದಾವಣಗೆರೆಯಲ್ಲಿ ರೇಗೋಡಿ ಶುಂಠಿ ಪ್ರತಿ ಕ್ವಿಂಟಲ್ಗೆ ವಾಷಿಂಗ್ ಶುಂಠಿ ಯಾವ ರೀತಿ ದರ ಆಗಿದೆ ಅನ್ನೋದಾದರೆ 4200ಲಿಂದ ಹಿಡಿದು 5000ಲಿಂದ ಹಿಡಿದು 5800 ತನಕ ಗರಿಷ್ಠ ಮಟ್ಟ ಈ ದಿನ ಹೊಸ ಶುಂಠಿ ದರ ಏರಿಕೆಯಾಗಿದೆ ಮತ್ತು ಟೆಂಡರ್ ಆಗಿದೆ. ಹೊಸ ಶುಂಠಿ ದರ ಪ್ರತಿ ಕ್ವಿಂಟಲ್ಗೆ ರೇಗೋಡಿ ತಳಿ ಶುಂಠಿ. ಮತ್ತು ಆ ಮಾರುಕಟ್ಟೆಯಲ್ಲಿ ಹಳೆ ಶುಂಠಿ ಯಾವ ರೀತಿ ದರ ಆಗಿದೆ ಅನ್ನೋದಾದರೆ ಟೆಂಡರ್ ಆಗಿದೆ ಅನ್ನೋದಾದರೆ ಪ್ರತಿ ಕ್ವಿಂಟಲ್ಗೆ ಹಳೆ ಶುಂಠಿ ದರ 4700ಲಿಂದ ಹಿಡಿದು 5800 ಮತ್ತು ಗರಿಷ್ಠ ಮಟ್ಟ 6800 ತನಕ ಈ ದಿನ ಹಳೆ ಶುಂಠಿ ದರ ಟೆಂಡರ್ ಆಗಿದೆ ಸ್ನೇಹಿತರೆ ದಾವಣಗೆರೆಯಲ್ಲಿ. ಈ ರೀತಿ ಹೊಸ ಶುಂಠಿ ಹಳೆ ಶುಂಠಿ ದಿನ ಸ್ವಲ್ಪ ಏರಿಕೆ ಕಾಣ್ತಾ ಇದೆ. ಹೊಸ ಶುಂಠಿ ಯಥಾಸ್ಥಿತಿ ದರವನ್ನು ಕಾಪಾಡಿಕೊಂಡಿದೆ ಸ್ನೇಹಿತರೆ. ಮುಂಬರುವ ದಿನಗಳಲ್ಲಿ ಈ ಹಳೆ ಶುಂಠಿ ಆಗಲಿ ಈ ಹೊಸ ಶುಂಠಿನೂ ಹಳೆ ಶುಂಠಿ ಆಗಿ ಕನ್ವರ್ಟ್ ಆಗುತ್ತೆ. ಈ ಜನವರಿ ಟೈಮ್ನಲ್ಲಿ ಹೆಚ್ಚಿನ ದರ ಸಿಗುವ ಎಲ್ಲ ಸಾಧ್ಯತೆ ಇದೆ. ಆದರೆ ಸ್ನೇಹಿತರೆ ಯಾರೆಲ್ಲ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತಾರ ಅವರೆಲ್ಲ ಈ ವರ್ಷ ನಮ್ಮ ಶುಂಠಿ ಬೆಳೆಗಾರರು ಬಂಪರ್ ಬೆಲೆ ಪಡೆಯುವ ಎಲ್ಲ ಸಾಧ್ಯತೆ ಇದ್ದು ಸ್ನೇಹಿತರೆ, ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಸ್ನೇಹಿತರೆ. ಮತ್ತೊಮ್ಮೆ ಸಿಗೋಣ.